ಜ್ಯೂಸ್ ಇದೆಯಾ? ಇದೆ. ಎಷ್ಟು? 40 rupees. ಅಂಕಲ್ ನನ್ನ ಹತ್ರ 10 ರೂಪಾಯಿನೇ ಇದೆ. 10 ರೂಪಾಯಿಗೆ ಏನಾದ್ರು ಸಿಗುತ್ತಾ? ಲೈಮ್ ಜ್ಯೂಸ್ ಬರ್ತವಳಮ್ಮ. ಹಾಂ ಅಂಕಲ್, ಅದೇ ಕೊಡಿ. ಓಕೆನಾ? ಒಂದು ಲೈಮ್ ಜ್ಯೂಸ್ ಹಾಕೋ. ಪರವಾಗಿಲ್ಲ. ಸರ್ 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 ನೀವೆಲ್ಲಿ ಕರಿಬೇಕಾ? ನೀವು ಕುತ್ಕೋಬೋದಾ? ಸರ್ ಯಾಕೆ ಬೇಜಾರಾಗಿದ್ದೀರಾ? ಎಲ್ಲರೂ ಇಲ್ಲಿ ಬಂದರೆ ಅಲ್ಲಿ ನೋಡ್ಕೊಂಡು ಕೂತ್ಕೊಳ್ತಾರೆ, ನೀವು ಯಾಕೆ ಈ ಕಡೆ ತಿರುಗಿದ್ದೀರಾ? ಏನು ಗೊತ್ತಾ, ಬೇಜಾರಾಗಿದ್ದರೆ ಯಾರ ಹತ್ರದ್ದು ಹೇಳ್ಕೊಂಡ್ರೆ ಭಾರ ಕಮ್ಮಿ ಆಗೋದಂತೆ. ನನ್ನ ಹತ್ರ ಹೇಳ್ಕೊಳ್ಳಿ, ಭಾರ ಕಮ್ಮಿ ಆಗ್ಬೋದು. ಏನಾದರೂ ಕತೆ ಇದೆಯಾ ನಿಮ್ಮ ಹತ್ರ? ಕತೆ ಇದ್ದರೆ ಹೇಳಿ, ನನಗೆ ಕತೆ ಕೇಳಿಸ್ಕೊಳ್ಳೋಕ್ಕೆ ತುಂಬ ಇಷ್ಟ. ಇದು ಕತೆ ಅಲ್ಲ, ನಿಜ. ಇದೊಂದು ಮಗುವಿನ ಕತೆ. ಮಗುವಿನ ಕತೆನಾ? ಮಗುವಿನ ಕತೆ ಅಂದರೆ ನೀವೇಗೆ ಬೇಜಾರಾಗಿದ್ದೀರಾ? ನಾನು ಚಿಕ್ಕ ವಯಸ್ಸಿಂದ ಒಂದು ಹುಡುಗಿನ ತುಂಬ ಲವ್ ಮಾಡ್ತಾಯಿದ್ದೆ. ಆದರೆ ನಾವು ಬೆಳೀತಾ ಬೆಳೀತಾ ಗೊತ್ತಾಯಿತು, ನಮ್ಮ ಮಧ್ಯೆ ಜಾತಿ, ಮತ, ಅಂತಸ್ತು ಅನ್ನೋ ದೊಡ್ಡ ಅಡೆತಡೆ ಇದೆ ಅಂತ. ಆದ್ರೂ ನಾವಿಬ್ಬರು ಒಬ್ರನ್ನೊಬ್ರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಈ ಅಡೆತಡೆಗಳನ್ನೆಲ್ಲ ದಾಟಿ ನಾವು ಮದುವೆ ಮಾಡ್ಕೊಂಡ್ವಿ. ಆ ದಿನಗಳು ನನ್ನ ಲೈಫಲ್ಲಿ ತುಂಬ ಖುಷಿಯಾಗಿದ್ದ ದಿನಗಳು. ಒಂದಿನ ಆಯಿಷಾ ನಾನು ಪ್ರೆಗ್ನೆಂಟ್ ಅಂತ ಹೇಳಿದ್ಲು. ನನಗೆ ತುಂಬ ಖುಷಿ ಆಯಿತು. ಆದರೆ ಆ ಖುಷಿ ಅವಳು ಮುಖದಲ್ಲಿ ಕಾಣಿಸ್ಲಿಲ್ಲ. ಚಿಕ್ಕ ವಯಸ್ಸಿಂದ ನಿನಗೋಸ್ಕರ ನನ್ನ ಕನಸನ್ನೆಲ್ಲ ಬಿಟ್ಟೆ, ಈಗ ಈ ಮಗುಗೋಸ್ಕರನಾ? ಈ ವಯಸ್ಸಲ್ಲಿ ಈಗಲೇ ಈ ಜವಾಬ್ದಾರಿ ಎಲ್ಲ ಬೇಡ ಅಂತ ಅದನ್ನು ಅಬೋರ್ಷನ್ ಮಾಡೋ ನಿರ್ಧಾರಕ್ಕೆ ಬಂದಳು. ಅವತ್ತು ಮೊದಲನೇ ಸಲ ನಾನು ಅವಳು ಜಗಳ ಮಾಡ್ಕೊಂಡ್ವಿ. ನಾನು ಎಷ್ಟು ಹೇಳಿದ್ರೂ ಕೇಳಲಿಲ್ಲ. ಕೊನೆಗೂ ಅವಳಿಷ್ಟದಂಗೆ ಅಬೋರ್ಷನ್ ಮೆಡಿಕೇಷನ್ನ ಸ್ಟಾರ್ಟ್ ಮಾಡಿಕೊಂಡ್ಳು. ಅದೇನೋ ಗೊತ್ತಿಲ್ಲ, ಅವಳು ಎಷ್ಟು ಮೆಡಿಸಿನ್ ತಗೊಂಡ್ರು ಅಬೋರ್ಷನ್ನೇ ಆಗಲಿಲ್ಲ. ಒಂದಿನ ಅವಳಿಗೆ ತುಂಬ ಪೇಯ್ನ್ ಸ್ಟಾರ್ಟ್ ಆಯಿತು. ಅದಾಗಲೇ 7.5 ತಿಂಗಳಾಗಿತ್ತು. ಹಾಸ್ಪಿಟಲ್ಗೆ ಹೋಗಿ ಚೆಕ್ ಮಾಡಿಸಿದ್ಮೇಲೆ ಗೊತ್ತಾಯಿತು, ಮೆಡಿಸಿನ್ಸ್ ಎಲ್ಲ ಇವಾಗ ರಿಯಾಕ್ಟ್ ಆಗ್ತಾ ಇದೆ ಅಂತ. ಡಾಕ್ಟರ್ ಹೇಳಿದ್ರು ತುಂಬ ಕ್ರಿಟಿಕಲ್ ಸ್ಟೇಜ್ ಅಂತ, ಇವಾಗಲೇ ಡೆಲಿವರಿ ಮಾಡಬೇಕು, ಇಲ್ಲಾಂದರೆ ಆಯಿಷಾ ಉಳಿಯಲ್ಲ ಅಂದರು. ಆಪ್ರೇಷನ್ ಮುಗೀತು. ನನ್ನ ಪುಣ್ಯ ಆಯಿಷಾಗೇನೂ ಆಗಲಿಲ್ಲ. ಆದರೆ ನನ್ನ ಮಗು ಉಳಿಲಿಲ್ಲ. ಒಂದು ಕಡೆ ಮಗು ಸತ್ತೋಗಿತ್ತು, ಇನ್ನೊಂದು ಕಡೆ ಆಯಿಷಾ ಈ ಪರಿಸ್ಥಿತಿಯಲ್ಲಿ. ನನಗೆ ಬಂದು ಮದುವೆ ಆಗಿದ್ದರಿಂದ ನಮಗೆ ಸಮಾಧಾನ ಮಾಡೋರು ಯಾರೂ ಇರಲಿಲ್ಲ. ಸರಿ ಅಂತ ಹೇಗೋ ಸುಧಾರಿಸ್ಕೊಂಡು
ಆಯುಷಂಗೆ ಪ್ರಜ್ಞೆ ಬರೋಕ್ಕೆ ಮುಂಚೆ ಈ ಮಗುನ ಮಣ್ಣು ಮಾಡಬೇಕು ಅಂತ ಹೊರಟೆ. ಮಗುನ ಮಣ್ಣು ಮಾಡೋಕೆ ಹೋಗ್ತಾ ಇದ್ದೆ. ಅಷ್ಟರಲ್ಲಿ ಆಯುಷ ಕಡೆಯಿಂದ ಮೆಸೇಜ್ ಬಂತು. ಅವ್ರ ಅಪ್ಪ ಅಮ್ಮಂಗೆ ಹೇಗೋ ವಿಷಯ ಗೊತ್ತಾಗಿ ಹಾಸ್ಪಿಟಲಿಗೆ ಬಂದಿದ್ದಾರೆ ಅಂತ. ಈ ವಿಷಯ ಗೊತ್ತಾಗಿದ್ದೆ ನಾನು ಮಗುನ ಬೇಗ ಮಣ್ಣು ಮಾಡಿ ಬೇಗ ಹೊಡೋಣ ಅಂದ್ಕೊಂಡೆ. ನನಗೊಂದು ಭಯ ಕಾಡ್ತಾ ಇತ್ತು, ಎಲ್ಲಿ ನನ್ನ ಆಯುಷನ್ನು ದೂರ ಮಾಡಿಬಿಡ್ತಾರೋ ಅಂತ. ಒಂದು ಕ್ಷಣ ಅನ್ನಿಸ್ತು ನನಗೆ ನಾನು ಎಷ್ಟು ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ಅಂತ. ಆದರೆ ಬೇರೆ ದಾರಿ ಇರಲಿಲ್ಲ. ಮಣ್ಣಗ್ದು ಆ ಮಗುನ ಅಲ್ಲಿಟ್ಟು ಆಯುಷ ಕೊಟ್ಟಿದ್ದೆ ನವಿಲ್ಗರಿನೂ ಅಲ್ಲಿಟ್ಟೆ. ಇನ್ನೇನು ಮಣ್ಣು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ಯಾರೋ ದೂರದಿಂದ ಕೂಕ್ಕೊಂಡು ಓಡಿ ಬಂದಂಗಾಯಿತು. ಅವ್ರನ್ನ ನೋಡಿ ಭಯದಲ್ಲಿ ಅದನ್ನು ಅರ್ಧಕ್ಕೆ ಬಿಟ್ಟು ಓಡೋಕ್ಕೆ ಶುರು ಮಾಡಿದೆ. ಆದರೆ ಅವತ್ತೇ ಕೊನೆ. ಆಗ ಕಾಲು ಜಾರು ಬಿದ್ದು ಅನ್ಕಾನ್ಷಿಯಸ್ ಆದೆ. ಎಚ್ಚರ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಅಲ್ಲಿ ಹೋದರೆ ಅಲ್ಲಿ ಮಗುನೇ ಇರಲಿಲ್ಲ. ಈಗ ನಾನು ನನ್ನ ಮಗುನ, ಆಯುಷನ್ನ, ನನ್ನ ಲೈಫ್ನ ಎಲ್ಲನೂ ಕಳ್ಕೊಂಡೆ. ಆ ಜಾಗನ ಪಾರ್ಕು, ಅಪಾರ್ಟ್ಮೆಂಟು ಅಂತ ಕಟ್ಟಿದ್ರು. ಆದ್ರೂ ಈ ಜಾಗಕ್ಕೆ ಯಾವಾಗಲೂ ಬರ್ತಾ ಇರ್ತೀನಿ. ಇರಿ, ನಾನೊಂದು ಕತೆ ಅಲ್ಲ. ಮಕ್ಕಳು ದೇವರ ವರ ಅಂತಾರೆ, ಆದರೆ ನಾನು ದೇವರ ಬಾಗಿಲಲ್ಲಿ ಬಿದ್ದಿದ್ದೆ. ದೇವಸ್ಥಾನದ ಆಚೆ ಅಳುತ್ತಿದ್ದ ಮಗು, ಹಸಿವು ಕಣ್ಣೀರು ನನ್ನ ಬದುಕು. ಆ ಕಣ್ಣೀರನ್ನು ಒರೆಸಲು ಯಾರೂ ಬರಲಿಲ್ಲ. ಜನರು ಕರುಣೆಯಿಂದ ನೋಡಿದರು ಅಂತ ಅಂದ್ಕೊಂಡೆ. ಅವರ ಮಾತುಗಳಲ್ಲಿ ವಿಷ ಇತ್ತು, ಆದರೆ ಅದಕ್ಕಿಂತ ಕೆಟ್ಟದು ಅವರ ಉದ್ದೇಶಗಳು. ಕೆಲವರು ಕರುಣೆಯಿಂದ ನೋಡಿದರು, ಕೆಲವರು ಕಣ್ಣೀರಲ್ಲಿ ಕೆಟ್ಟ ಆಸೆಯಿಂದ ನೋಡಿದರು, ಮತ್ತು ಕೆಲವರು ಇನ್ನು ಕೆಟ್ಟ ಉದ್ದೇಶಗಳಿಂದ ಹತ್ತಿರ ಬಂದರು. ಹೆಣ್ಮಕ್ಕಳಿಗೆ ಸೊಸೈಟಿ ಎಷ್ಟು ಕಷ್ಟ ಅಂತ ನನಗೆ ತುಂಬ ಬೇಗ ಗೊತ್ತಾಯಿತು. ರಕ್ಷಿಸಬೇಕಾದವರು ಸಹ ಅಪಾಯವಾಗಬಹುದೋ ಅನ್ನೋ ಪಾಠ ಸಿಕ್ಕಿತು. ಅದಕ್ಕೆ ನಾನು ನವಿಲು ಗರಿಯನ್ನು ನನ್ನ ಗೆಳತಿಯಾಗಿ ಮಾಡಿಕೊಂಡೆ. ಬಿದ್ದ ಗರಿಗಳು ತೋರಿಸಿದ ದಾರಿಯಲ್ಲಿ ನನ್ನ ಜೀವನ ಹೋಯಿತು. ಒಂದು ಗರಿ, ಒಂದು ನಾಣ್ಯ, ಒಂದು ಊಟ, ಬದುಕಿಗೆ ಒಂದು ಕಾರಣ. ಒಂದು ದಿನ ನಾನು ಕಾಡಿಗೆ ಹೋಗುತ್ತಿರುವಾಗ ದೂರದಿಂದ ಯಾರೋ ಕಿರುಚುತ್ತಂತೆ ಕೇಳಿಸಿತ್ತು. ಯಾರೋ ನೆಲೆ ಹಗೆಯುತ್ತಾ ಅಳುತ್ತಿದ್ದರು. ನನಗೆ ಏನೋ ಅನುಮಾನವಾಯಿತು. ನಾನು ಆ ವ್ಯಕ್ತಿಯ ಕಡೆಗೆ ಹೋದಾಗ ಅವನು ಅಲ್ಲಿಂದ ಓಡಿ ಹೋದ. ಮಗುನ ನೋಡಿದಾಗ
ಅವನ ಅಳುವಿನ ಶಬ್ದ ನನ್ನ ಅಳುವಿನ ಪ್ರತಿಧ್ವನಿಯೇ ಅನಿಸಿತ್ತು. ಅದಕ್ಕೆ ಆ ಮಗುವನ್ನು ನಾನೇ ತಗೊಂಡು ಹೋಗ್ಬಿಟ್ಟೆ. ಇರಿ 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 ಅದು ಅದು ನೀವೇನಾ? ಹೌದು, ಆ ಪಾಪಿ ನಾನೇ. ಆದರೆ ವಿಧಿ ನನ್ನ ಜೀವನದಲ್ಲಿ ಈ ಥರ ಆಟ ಆಡುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಮಗು ಎಲ್ಲಿದೆ ಈಗ? ನೀವು ಅಂದ್ಕೊಂಡಂಗೆ ಮಗು ಏನೂ ಆಗಿಲ್ಲ. ಮಗು ಈ ಭೂಮಿ ಮೇಲೇನೆ ಖುಷಿಯಾಗಿ ಬದುಕಿದೆ. ಏನು, ನನ್ನ ಮಗು ಇನ್ನೂ ಬದುಕಿದೆಯಾ? ಎಲ್ಲಿದೆ ನನ್ನ ಮಗು? ನಿಮ್ಮ ಹತ್ರನೇ ಇದೆಯಾ? ಮಗು ನನ್ನ ಹತ್ರನೇ ಇದ್ರೆ ನನ್ನ ಥರನೇ ಆಗುತ್ತೆ ಅಂತ ಭಯ ಇತ್ತು. अरे भगवान, मैं कोई पाप किया क्या? इतना परेशान क्यों हमको? तुम टेंशन ಹಾಕೊಳ್ಳಿ ಡಾಕ್ಟರ್. ನೆಕ್ಸ್ಟ್ ಚೆಕಪ್ ಯಾವಾಗ ಬರಬೇಕು? ಎಲ್ಲ ಈ ಫೈನಲ್ ಬರ್ದಿದ್ದೀವಿ, ಮಾತ್ರ ಪ್ರಾಪರ್. ಹೌದಾ, ಸರಿ ಮೇಡಮ್, ಚೆಕಿಂಗ್. ಜನಕ್ಕೆ ಎಷ್ಟೇ ಚಾಯ್ಸ್ ಇದ್ರೂ ಯಾಕೆ ಈ ಥರ ಚಾಯ್ಸ್ಗಳನ್ನ ಮಾಡ್ಕೊತಾರೋ ಏನೋ. ಚಿಕ್ಕ ಚಿಕ್ಕ ವಯಸ್ಸಲ್ಲೇ ಮದುವೆ ಮಾಡಿಕೊಂಡು ಅಬಾರ್ಷನ್ ಮಾಡಿಕೊಂಡು ಗಂಡನ ಹತ್ರ ಹೇಳದೆ ಇರೋದಿದೆಯಲ್ಲ, ಇದೆಲ್ಲ ಯಾಕೋ ಏನು. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ, ಮಿಕ್ಕಿದೆಲ್ಲ ದೇವ್ರು ನೋಡ್ಕೊಳ್ಳಿ. ನಮ್ಮ ಜಿಂದಗಿಯಲ್ಲಿ ದೊಡ್ಡ ಕೊರತೆ ಮಗು. ಎಷ್ಟು ವರ್ಷ ನಮಾಜ್, ಚಿಂತಾ, ಎಷ್ಟು ದುವಾ ಎಲ್ಲ ಮಾಡಿನೂ ನಮಗೆ ಮಗು ಆಗಲಿಲ್ಲ. ಜನ ಸರಿ ಇಲ್ಲ. ಸ್ವಲ್ಪ ಜನ ಬೇಗಮ್ನ ತಪ್ಪು ಹೇಳಿದ್ರು, ಸ್ವಲ್ಪ ಜನ ನನಗೂ ಹೇಳಿದ್ರು. ಆದರೆ ನಿಜ ಏನಂದರೆ ನಮ್ಮಿಬ್ಬರಿಗೂ ಆ ಬೇಜಾರಿತ್ತು. ಅಕ್ಕ, ನೀವೇ ಸಾಕೋತೀರಾ? ನಂತರ ಆಗೋದು ಬೇಡ ಅಕ್ಕ. ಅಂತ ಸ್ನಾನದಲ್ಲಿ ಈ ಮಗುವನ್ನು ನಾನು ನೋಡಬೇಕು. ಒಂದು ಆಸೆ ಏನು ಗೊತ್ತಾ? ನಾ ಸಾಯಕ್ಕೆ ಮುಂಚೆ ನಮಗೆ ಅಮ್ಮಿ ಅಪ್ಪ ಅಂತ ಕರೆಯೋಕ್ಕೆ ಒಂದು ಮಗು ಅಷ್ಟೇ. उधर अडॉप्ट कर लेके एक बच्चे की ज़िंदगी तो अब देंगे. ಈ ಮಗು ನಮ್ಮದು ಜಿಂದಗಿಯಲ್ಲಿ ಬಂದಮೇಲೆ ಅಲ್ಲ ನಮಗೆ ವರ ಕೊಟ್ಟಂಗಿತ್ತು. ಅವನ ಕೈ ಹಿಡಿದ ಸೆಕೆಂಡಲ್ಲಿನೇ ಇಡೀ ಜಗತ್ತನ್ನೇ ಗೆದ್ದಂಗಿತ್ತು. हॉस्पिटल कितने बार हॉस्पिटल मुझे अब बेजार हो गए. उधर अडॉप्ट कर लेके एक बच्चे की ज़िंदगी तो अब देंगे. सब ठीक हो जाता बेगम, चिंता मत करो. ಆ ಕ್ಷಣನೇ ಮಗುನ ದತ್ತು ತಗೊಳ್ಳೋ ಯೋಚನೆ ಬಂದ್ವಿ. ಅಲ್ಲನೇ ಯಾತ್ರಾನ ಕಲಿಸ್ದಂಗಿತ್ತು. ಸಮುದ್ರ ನೀರನ್ನು ನೋಡ್ತಿದ್ದ ನನ್ನ ಕಣ್ಣು ಮೊದಲನೇ ಬಾರಿ ಕಣ್ಣೀರನ್ನು ನೋಡ್ತಿತ್ತು. ನನ್ನ ಹತ್ರ ಏನೂ ಇರಲಿಲ್ಲ. ಖಾಲಿ ಕೈ, ಬಡ ಹೃದಯ, ಹೊಡೆದ ಹಿನ್ನೆಲೆ. ಅವನ ನಂತರನೇ ಆ ಕಷ್ಟದಲ್ಲಿ ಬೆಳೆದರೆ ಅವನಿಗೆ ನಾನು ಆ ನೋವನ್ನು ಕೊಡಬಾರದು ಅನ್ನಿಸುತ್ತದೆ. ಅದಕ್ಕೆ ಅವನನ್ನು ದತ್ಕೊಟ್ಬಿಟ್ಟೆ. ಪ್ಲೀಸ್ ನನ್ನ ಮಗು ಹತ್ರ ಕರ್ಕೊಂಡೋಗಿ. ದಯವಿಟ್ಟು ನಾನು ಅದನ್ನು ಒಂದ್ಸಲಿ ಆದರೂ ನೋಡ್ಬೋದಾ? ಪ್ಲೀಸ್, ನಾನು ಅದನ್ನ ಅದ್ರ ಹತ್ರ ನನ್ನ ಮಗು ನೋಡಬೇಕು. ಪ್ಲೀಸ್, ದಯವಿಟ್ಟು ಕರ್ಕೊಂಡೋಗಿ ಪ್ಲೀಸ್. ಇಷ್ಟು ದಿನ ನನ್ನ ಮಗು ಬದುಕಿದೆ ಅಂತ ಗೊತ್ತಿಲ್ಲದೇನೆ ನಾನು ಸಾಯ್ತಾ ಇದ್ದೆ. ನಾನು ಎಷ್ಟು ದೊಡ್ಡ ಪಾಪಿ ಅಲ್ವಾ? ಹೌದು, ನಾನು ಪಾಪಿ. ಒಂದ್ಸಲಿನಾದರೂ ಆ ಮಗು ಪಾದ ಮುಟ್ಟಿ ನಾನು ಕ್ಷಮೆ ಕೇಳಬೇಕು.
ಯಾತ್ರಾ ಚೆನ್ನಾಗಿದೆಯಮ್ಮ? ಹಾಂ ನಾ ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಒಂದು ನಿಮಿಷ ಅಕ್ಕ ಹತ್ರ ಮಾತಾಡ್ಬಿಟ್ಟು ಬರ್ತೀನಿ. ಸರಿ ಸರಿ ಆಯ್ತು. ನೀವು ಯಾತ್ರಾ ಅವ್ರ ಅಣ್ಣ ತಾನೆ? ಬನ್ನಿ ಬನ್ನಿ ಮನೆಗೆ ಹೋಗೋಣ. ಅಕ್ಕ ಚೆನ್ನಾಗಿದ್ದೀರಾ? ತಗೊಲೆಕ್ಕ ಮಗುದು ಬಟ್ಟೆ. ಇದು ನನ್ನ ತಾಯಿ ಸೀರೆ. ನನ್ನ ಮಗುನ ಸೂರ್ಯನಿಗೆ ಕೊಡುವಾಗ ಸುತ್ತಿಟ್ಟಿದ್ದು. ಅಕ್ಕ ಏನಾಯ್ತು, ಯಾಕೆ ಅಳ್ತಾ ಇದ್ದೀರಾ? ಆ ಮಗು ನಂದೇ ಯಾತ್ರ. ಏನು ಇದು ನಿಮ್ಮ ಮಗುನಾ? ಈ ಶಾಲು ಇದು ನನ್ನ ಅಮ್ಮಂದು. ನಾನು ಆ ದಿನ ನಾನು ಹೋಗೋ ಸಮಯಕ್ಕೆ ನನ್ನ ಮಗಳ ಮೇಲೆ ಹಾಕಿದ ಶಾಲು. ನಾನು ನನ್ನ ಮಗುನ ನನ್ನ ಜೀವನ ಬಿಟ್ಟು ಬಂದೆ. ಆದರೆ ಕರ್ಮ ಆ ಮಗುನ ನನ್ನ ಬಳಿಗೆ ಮತ್ತೆ ವಾಪಸ್ ಕಳಿಸ್ತು, ದತ್ತು ರೂಪದಲ್ಲಿ. ಅಲ್ಲ ನಂಗೆ ಕ್ಷಮಿಸು. ನಾನು ಅದೇ ಮಗುನ ನನ್ನ ಕೈಯಲ್ಲಿ ಬೆಳೆಸ್ತಿದ್ದೆ, ನನಗೆ ಗೊತ್ತಿಲ್ಲದೆ. ಬೇಡುನಿ ಕರ್ಮವನು ಬೇಡದ ಜನನವನು ನೀ ಯಾಕೆ ನೀಡಿದೆ ಮರುಕ್ಷಣವೇ ನೀಡದೆ. ತಾಯಿಯ ಪ್ರೀತಿಯನು ತಂದೆಯ ಕನಸುಗಳು ಒಂದನ್ನು ಪಡೆಯದೆ ತಬ್ಬಲಿ ನಾನಾದೆ. ಹೇಳು ನೀ ದೇವರೇ, ಇದು ನಿನ್ನ ನ್ಯಾಯವೇ? ಇವರಾಡೋ ಆಟಕ್ಕೆ ನಾ ಯಾಕೆ ಬಲಿಯಾದೆ? ನಾ ಯಾಕೆ ಬಲಿಯಾದೆ? ನಾ ಯಾಕೆ ಬಲಿಯಾದೆ?